ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ತಮ್ಲೈನ್ ನೋಡಿರ್ತೀರಿ ಏನು ಅಂತ. ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿರುತ್ತೆ. ಬಟ್ ಸರ್ಪ್ರೈಸ್ ಏನು ಅಂತ ನಿಮ್ಮ ಹತ್ರ ರಿವೀಲ್ ಮಾಡ್ತೀನಿ. ಬಿಕಾಸ್ ಇದು ರೆಕಾರ್ಡ್ ಮಾಡಿ ಆಲ್ರೆಡಿ 1 ಇಯರ್ ಆಯಿತು. ಬಟ್ ಅದೊಂದು ಹ್ಯಾಪಿ ಮೂಮೆಂಟ್. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಇದನ್ನೆಲ್ಲ ನಾನು ಹೇಗೆ ಶೇರ್ ಮಾಡ್ಕೋತೀನಿ ನಿಮ್ಗಳ ಹತ್ರ. ಬಿಕಾಸ್ ಈಗ ನೀವೆಲ್ಲ ನನ್ನ ಫ್ಯಾಮಿಲಿ ಆಗ್ತಿದ್ರಿ. ಈಗ 50+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದೇ ಒಂದು ಖುಷಿಲಿ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಾನು ಪ್ರತಿ ಸರಿ ಏನಾದರೂ ಸ್ಟಾರ್ಟ್ ಮಾಡಿದಾಗ ನನ್ನ ಸುತ್ತಮುತ್ತ ಇರೋರು ಸಪೋರ್ಟ್ ಮಾಡ್ತಿದ್ರು, ಅವರು ನನ್ನವರಾಗಿದ್ದರು. ಬಟ್ ಈಗ ನೀವುಗಳು ಕೂಡ ಯಾರೋ ಗೊತ್ತಿಲ್ಲ ಎಲ್ಲೆಲ್ಲಿಂದನೋ ವೀಡಿಯೋಸ್ ನೋಡ್ತಿದ್ದೀರಿ, ನನ್ನ ವ್ಲಾಗ್ಸ್ ನೋಡ್ತಾಯಿದ್ದೀರಿ, ಸಪೋರ್ಟ್ ಮಾಡ್ತಾಯಿದ್ದೀರಿ. 50+ ಅನ್ನೋದು ನನಗೆ ತುಂಬಾ ಮುಖ್ಯ. ಗೊತ್ತೇ ಇರೋರು ಎಷ್ಟೋ ಜನ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ವಿಶ್ ಮಾಡ್ತಾಯಿದ್ದೀರಿ. ಆಲ್ ದ ಬೆಸ್ಟ್ ಅಂತ, ಗುಡ್ ಲಕ್ ಅಂತ, ತುಂಬ ಚೆನ್ನಾಗಿದೆ, ಸೂಪರ್ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಿ. ನನಗೆ ತುಂಬ ಖುಷಿಯಾಗುತ್ತೆ. ಒಬ್ಬರು ಕಮೆಂಟ್ ಮಾಡಿದ್ರು, ಅದು ಯಾರೋ ಎಲ್ಲಿಂದನೋ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಇದು ನನ್ನ ಖುಷಿನೇ ಅಲ್ಲ. ಇದು ಹೀಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಲಿ, ನಿಮ್ಮ ಸಪೋರ್ಟ್ ನನಗಿರಲಿ ಅಂತ. ಸೊ ಹಾಗಾಗಿ ಈ ಒಂದು ಹ್ಯಾಪಿ ಮೂಮೆಂಟ್ನ ಇದೊಂದು ಲೈಫ್ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಸೊ ಅದೊಂದು ಖುಷಿ. ಸೊ ಇದನ್ನು ಇಂಟೆನ್ಷನಲಿ ರೆಕಾರ್ಡ್ ಮಾಡಿರಲಿಲ್ಲ ಆವಾಗ. ಬಟ್ ರಚ್ಚು ಬರ್ಡೇ ಇತ್ತು, ಅವನಿಗೇನೋ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ. ಬಟ್ ದೇವರೇ ನನಗೆ ಸರ್ಪ್ರೈಸ್ ಕೊಟ್ಟ. ಸೊ ಅದನ್ನು ಅವನಿಗೆ ರಿಟರ್ನಾಗಿ ಸರ್ಪ್ರೈಸ್ ಒಂದು ಗಿಫ್ಟಾಗಿ ಕೊಟ್ಟಿದ್ದೆ. ಅದನ್ನು ರೆಕಾರ್ಡ್ ಮಾಡಿದೆ. ಅದನ್ನು ಈಗ ವ್ಲಾಗಲ್ಲಿ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅವತ್ತು ಮಾರ್ಚ್ 23, 2024 ತುಂಬ ಸ್ಪೆಷಲ್ ಡೇ. ಯಾಕೆ ಅಂದರೆ ಒಂದು ರಚ್ಚು ಬರ್ಡೇ, ಇನ್ನೊಂದು ನನ್ನ ಸರ್ಪ್ರೈಸ್ ಅಂತ ಏನು ಹೇಳಿದ್ನೋ ಅದನ್ನು ರಚ್ಚುಗೆ ರಿವೀಲ್ ಮಾಡಿದ ದಿನ. ನಾವು 4 ಜನ, ನಾನು, ರಚ್ಚು, ಅಮ್ಮ ಮತ್ತು ರಿತಿಕ್ 4 ಜನ ಸೆಲೆಬ್ರೇಟ್ ಮಾಡಿದರು. +1 ಆ್ಯಡ್ ಆಗಿದ್ದರು. ಬಟ್ ಅವರಿಬ್ಬರು ಖುಷಿ ನೋಡಬೇಕಿತ್ತು. ಬಟ್ ನಾನು ರಚ್ಚುಗೆ ಹೇಳಿದ್ದೆ, ನಿನಗೇನೋ ಒಂದು ಸರ್ಪ್ರೈಸ್ ಇದೆ, ನೀನೇನೋ ಕಳ್ಕೊಂಡಿದ್ದು ನಿನಗೆ ಸಿಗ್ತಾ ಇದೆ ಅಂತ. ಅವನು ಏನಿರ್ಬೋದು ಅಂತ ಗೆಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವನ ಕೈ ಕೊಟ್ಟಾಗ ತುಂಬ ಸರ್ಪ್ರೈಸ್ ಆದ. ರಚ್ಚು ತುಂಬಾ ಸರ್ಪ್ರೈಸ್ ಆದ. ಯಾಕೆ ಅಂದರೆ ಕಳೆದೋಗಿದೆ ಅಂದ್ಕೊಂಡು ಸನ್ಗ್ಲಾಸ್ ಸಿಕ್ತು. ಬಟ್ ಆದರೆ ಆ ಸನ್ಗ್ಲಾಸ್ ಓಪನ್ ಮಾಡಿದಾಗ ಅವನಿಗೊಂದು ಬಿಗ್ ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅಂತಂದರೆ ಅದು ನಮ್ಮಿಬ್ರಿಗೂ ತುಂಬ ಎಮೋಷ್ನಲ್ ಮೂಮೆಂಟ್. ಅವನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದ, ನಮ್ಮ ಫ್ಯಾಮಿಲಿಗೆ ಇನ್ನೊಬ್ಬರು ಮೆಂಬರ್ ಬೇಕು ಅಂತ, ಅದು ಅದರೊಳಗಿತ್ತು. ಅದನ್ನು ನೋಡಿದಾಗ ಅವನಿಗೆ ಶಾಕ್. ನನಗೆ ಅದನ್ನು ಫೇಸ್ ಮಾಡಲಿಕ್ಕೂ ಕೂಡ ನಾನು ಎಮೋಷ್ನಲ್ ಆದೆ, ರಚ್ಚು ಕೂಡ ಎಮೋಷ್ನಲ್ ಆದ. ಅದೊಂಥರ ಹ್ಯಾಪಿಯೆಸ್ಟ್ ಮೂಮೆಂಟ್ ನಮಗೆ. ಅವನ ಕಣ್ಣಲ್ಲೂ ನೀರು. ನಂಗೆ ಈಗಲೂ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ನಂಗೆ ಅಳು ಬರುತ್ತೆ. ಬಿಕಾಸ್ ಅದೊಂಥರ ಸ್ಪೆಷಲ್ ಮೂಮೆಂಟ್, ಅದನ್ನು ಹೇಳ್ಕೊಳಕ್ಕಾಗಲ್ಲ. ನಮ್ಗೆ ಎಷ್ಟೋ ಸರಿ ಬೇಕು ಅಂತಂದ್ರೂ ದೇವರು ಎಲ್ಲದನ್ನೂ ಪ್ಲ್ಯಾನ್ ಮಾಡಿರ್ತಾನೆ, ಯಾವಾಗ ಏನಾಗಬೇಕು, ಏನು ಕೊಡಬೇಕು ಅಂತ. ನಾವು ತುಂಬ ಬ್ಲೆಸ್ಡ್. ಮುದ್ದಾದೊಂದು ಮಗನ ಕೊಟ್ಟ, ಅದ್ರ ಜೊತೆಗೆ +1 ಅಂತ ಇನ್ನೊಂದು ಮಗು ಆ್ಯಡ್ ಆಗ್ತದೆ ನಮ್ಮ ಫ್ಯಾಮಿಲಿಗೆ. ಈಗಾಗಲೇ ನನ್ನ ಕೈಲಿದ್ದಾಳೆ ಅವಳು, ಒಂದು ಗಂಡು ಒಂದು ಹೆಣ್ಣು ಅನ್ನೋಂಗೆ. ರಚ್ಚು ತುಂಬಾ ಹ್ಯಾಪಿ ಆದ. ಈ ಒಂದು ಹ್ಯಾಪಿ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ವಿಡಿಯೋ ನೋಡ್ಕೊಂಡು ಬಂದ್ರೆ ನನಗೆ ಗೊತ್ತು, ನಿಮಗೆ ಕೆಲವೊಬ್ಬೊಬ್ರಿಗೆ ಇಷ್ಟ ಆಗಿರುತ್ತೆ, ಕೆಲವೊಬ್ರಿಗೆ ಇದೇನು ವಿಡಿಯೋ, ಇದೇನು ದೊಡ್ಡದು ಎಲ್ಲ ಯಾಕೆ ಶೇರ್ ಮಾಡ್ತಾರೆ, ಕೆಲವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿರುತ್ತೆ, ಖುಷಿಯಾಗಿರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಟ್ ನನಗಂತೂ ತುಂಬ ಇಷ್ಟ ಆಗಿದೆ ನಿಮ್ಮ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಬಿಕಾಸ್ ಅದೊಂದು ಹ್ಯಾಪಿ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಆ ಖುಷಿ ಇದೆ. ನನ್ನ ಪ್ರಕಾರ ಏನು ಅಂತಂದರೆ, ನಮ್ಮ ಜೊತೆಗಿರೋರನ್ನ ಖುಷಿಯಿಂದ ಇಟ್ಕೋಬೇಕು, ನಗ್ನಗ್ತಾ. ಅವ್ರಿಗೆ ಬೇಸಿಕ್ ನೀಡ್ಸ್ ಇರುತ್ತಲ್ಲ, ಅದನ್ನು ಅವ್ರು ಕೇಳ್ದೇ ನಾವು ಫುಲ್ಫಿಲ್ ಮಾಡಬೇಕು.
ಕೆಲವೊಂದನ್ನು ನಮ್ಗೆ ಇಷ್ಟನೇ ಇರಲ್ಲ, ಆದರೂ ನಮ್ಮವ್ರಿಗೋಸ್ಕರ ನಾವು ಮಾಡಬೇಕಾಗತ್ತೆ. ಸೊ ಆವಾಗಲೇ ನಾವು ಪ್ರೀತಿ ಕೊಟ್ಟಷ್ಟು ನಮಗೆ ಪ್ರೀತಿ ಹೆಚ್ಚಾಗಿ ಸಿಗುತ್ತೆ. ಈಗ ನಾನು ನಿಮ್ಮ ಜೊತೆ ನನ್ನ ಪ್ರೀತಿ, ನನ್ನ ಖುಷಿನ ಹಂಚ್ಕೊಂಡಿದ್ದೀನಿ. ನೀವು ರಿಟರ್ನ್ ಆಗಿ ನನಗೆ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ನ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ನನ್ನ ಫ್ಯಾಮಿಲಿಗೆ, ಯೂಟ್ಯೂಬ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನಿಮ್ಮ ಫ್ಯಾಮಿಲಿ ಅಂದ್ಕೊಂಡು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೊಸ ಹೊಸ ವ್ಲಾಗ್ಸ್ನ ಹಾಕ್ತಾ ಹೋಗ್ತೀನಿ, ನನಗೂ ಒಂದು ಎನರ್ಜಿ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ಮಿಸ್ ಮಾಡದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿನೂ ನೋಡ್ತಾ ಇದ್ದೀರಿ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಹೊಸ ವಿಡಿಯೋ ಜೊತೆಗೆ, ಹೊಸ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.